ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ, 19 ಮತ್ತು 20. ಓದು ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಇಲ್ಲಿ ಚತುಶ್ಲೋಕಿ ಭಾಗವತದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ರು. ಅದನ್ನು ಬ್ರಹ್ಮನಿಗೆ ಭಗವಂತ ಹೇಳಿದ್ದ. ಇಲ್ಲಿ ಉದ್ಧವನಿಗೂ ಕೂಡ ಅದೇ ವಿಷಯವನ್ನು ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ 4 ಶ್ಲೋಕಗಳು. ಆದರೆ ಮಾಯಾವಾದಿ ಊಹಾತ್ಮಕ ಚಿಂತಕರು ಅಥವಾ ಅದ್ವೈತವಾದದ ನಿರಾಕಾರ ಒಂದು ದೃಷ್ಟಿ ಇಟ್ಕೊಂಡಿರುವಂಥವ್ರು ಇರ್ತಾರಲ್ಲ, ಅವರು ಬೇರೆ ಥರನೇ ಅರ್ಥ ಕೊಟ್ಟು ಇದನ್ನು ಹೇಳ್ತಾರೆ. ಅದಕ್ಕಿಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅದೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತ ಈಗ ಮುಂದುವರೆದು ತಿಳ್ಕೊಳ್ಳೋಣ. ಭಾಗವತದ ಶ್ಲೋಕಗಳು ಭಗವದ್ಗೀತೆಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಅರ್ಥ ಮಾಡಿಕೊಳ್ಳಬಹುದಾದ ಶುದ್ಧ ಆಸ್ತಿಕವಾದಿ ವಿಜ್ಞಾನವೆನಿಸಿದೆ. ಅನಧಿಕೃತ ಶುಷ್ಕ ಊಹಾತ್ಮಕ ಚಿಂತಕರು ಪ್ರಭು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅಪರಾಧ ಮಾಡುವವರಾಗಿದ್ದಾರೆ. ಏಕೆಂದರೆ ಜನರನ್ನು ತಪ್ಪುದಾರಿಗೆಳೆದು ಅಂಧತಾ ಮಿಶ್ರ ಅನ್ನುವಂಥ ನರಕಕ್ಕೆ ನೇರ ದಾರಿ ಮಾಡಿಕೊಡಲು ಭಗವದ್ಗೀತೆ ಮತ್ತು ಭಾಗವತಗಳಿಗೆ ಅವರು ತಪ್ಪು ಅರ್ಥ ಮಾಡುತ್ತಾರೆ. ಅಂದರೆ ಅರ್ಥ ಏನು? ಭಾಗವತದ ಶ್ಲೋಕಗಳಿದೆಯಲ್ಲ, ಅದು ಭಗವದ್ಗೀತೆಯ ಸ್ನಾತಕೋತ್ತರ. ಅಂದರೆ ಅರ್ಥ ಏನು? ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡು ಇದು ಡಿಗ್ರಿ ಲೆವೆಲ್ ಆದರೆ ಅದಕ್ಕಿಂತ ಒಂದು ಮುಂದಿನ ಲೆವೆಲ್ ಅಂತ ಹೇಳ್ತೀವಲ್ವ, PhD ಅಂತ ಇಟ್ಕೊಳ್ಳೋಣ, ಆ ರೀತಿಯ ಲೆವೆಲಲ್ಲಿರೋದು ಭಾಗವತ. ಭಗವದ್ಗೀತೆ ಕಾಲೇಜ್ ಲೆವೆಲ್ ಅಂದರೆ PUC ಲೆವೆಲ್ ಆದರೆ ಇದೆಲ್ಲ PhD ಲೆವೆಲ್ ಅಂತ ಇಟ್ಕೋಬೋದು. ಇದರಲ್ಲಿ ಓದಿ ಅರ್ಥ ಮಾಡಿಕೊಂಡು ಆದಮೇಲೆ ಅದೇ ಸಬ್ಜೆಕ್ಟಲ್ಲಿ ಇನ್ನೂ ಅದರಲ್ಲಿ ನಾವು ಉನ್ನತ ಮಟ್ಟವನ್ನು ಏರಬೇಕು ಅಂತ ಯಾರಿಗಿಷ್ಟ ಇರುತ್ತೋ ಅವರು ಭಾಗವತವನ್ನು ಓದೋದು. ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಗುರುಗಳು ಇಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳಿಂದ ಅರ್ಥ ಮಾಡಿಕೊಳ್ಬಹುದಾದಂಥ ಒಂದು ಶುದ್ಧ ಆಸ್ತಿಕವಾದಿ ವಿಜ್ಞಾನ. ಆಸ್ತಿಕ ಅಂದರೆ ದೇವರನ್ನು ಯಾರು ನಂಬ್ತಾರೋ ಅಂಥವ್ರಿಗೋಸ್ಕರ ಇರೋದು. ಭಗವಂತನ ಆಕಾರವನ್ನು ಯಾರು ಇಷ್ಟಪಡ್ತಾರೋ ಅಂಥವ್ರಿಗೋಸ್ಕರ ಇರೋದು. ಭಗವಂತ ಸ್ವಾಮಿ, ನಾನು ಸೇವಕ ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೋಸ್ಕರ ಇರುವಂತಹ ವಿಜ್ಞಾನ ಇದು. ಅನಧಿಕೃತವಾಗಿರುವಂಥ ಶುಷ್ಕ ಊಹಾತ್ಮಕ ಚಿಂತಕರು ಇರ್ತಾರಲ್ಲ, ಅವರು ಭಗವಂತ ಶ್ರೀ ಕೃಷ್ಣನ ಪಾದಕಮಲಗಳಲ್ಲಿ ಅಪರಾಧವನ್ನು ಮಾಡುವಂಥವ್ರು. ಯಾಕಂದರೆ ಅವನ ಅಸ್ತಿತ್ವವನ್ನೇ ಅವರು ಒಪ್ಪೋದಿಲ್ಲ. ಅವ್ರೇನು ಮಾಡ್ತಾರೆ, ಜನರನ್ನು ತಪ್ಪು ದಾರಿಗೆ ಎಳಿತಾರೆ. ಈಗ ಅವರು ಹೆಂಗೆ ಅರ್ಥ ಮಾಡ್ಕೊಂಡಿರ್ತಾರೋ ಹಂಗೆ ಹೇಳ್ಕೊಡ್ತಾರೆ. ಅದರಿಂದ ತಪ್ಪು ದಾರಿಗೆ ಹೇಳೋದು. ಈಗ ನರಕದ ವಿವರಣೆ ಕೂಡ ಇದೆ ಭಾಗವತದಲ್ಲಿ. ಅದರಲ್ಲಿ ಯಾರು ಜನರನ್ನು ತಪ್ಪು ದಾರಿಗೆ ಎಳಿತಾರೋ ಅವರನ್ನು ಅಂಧತಾಮಿಸ್ರ ಅನ್ನುವಂಥ ನರಕಕ್ಕೆ ತಳ್ತಾರೆ ಅಂತ ಹೇಳ್ತಾರಲ್ಲ, ಆ ನರಕಕ್ಕೆ ನೇರ ದಾರಿ ಮಾಡಿಕೊಡೋದಕ್ಕೆ ಭಗವದ್ಗೀತೆ ಮತ್ತು ಭಾಗವತವನ್ನು ಅವರು ತಪ್ಪಾಗಿ ಅರ್ಥವನ್ನು ಮಾಡಿ ಹೇಳ್ತಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಏನು ಅಂತಂದರೆ, ಅಸೂಯಾಪರರು ಯಾರು ಭಗವಂತನನ್ನು ನೋಡಿ ಅಸೂಯೆ ಪಟ್ಕೊಳ್ತಾರೋ, ಯಾರು ಅಸೂಯೆ ಪಟ್ಕೊಳ್ತಾರೆ ಹೇಳಿ? ರಾಕ್ಷಸರು ಅಲ್ವಾ. ರಾಕ್ಷಸರಿಗೆ ಭಗವಂತ ಅಂದ್ರೇ ಆಗಲ್ಲ, ಅವನು ದೇವರೇ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಒಂದು ಶ್ಲೋಕ ಇದೆ, ಏನು ಅಂದರೆ, ಆಸುರೀಂ ಯೋನಿಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಅಂದರೆ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಅಸುರಿ ಜೀವವರ್ಗದಲ್ಲಿ ಮತ್ತೆ ಮತ್ತೆ ಹುಟ್ಟುವಂಥ ಇಂಥ ಜನರು ನನ್ನ ಹತ್ರ ಯಾವತ್ತೂ ಬರೋದಕ್ಕಾಗೋದಿಲ್ಲ. ಕ್ರಮೇಣ ಅವ್ರೇನು ಮಾಡ್ತಾರೆ, ಅಧಮ ಗತಿಗೆ ಇಳಿತಾರೆ. ಅಂದರೆ ಕೆಳಗಡೆನೆ ಹೋಗ್ತಾ ಇರ್ತಾರೆ ಹೊರತು ಅವರು ಮುಂದುವರಿಯೋದಿಲ್ಲ ಜೀವನದಲ್ಲಿ ಅಂತ ಹೇಳಿದಾನೆ ಭಗವಂತ. ಅದಕ್ಕೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಅಂಥವನು ಖಂಡಿತವಾಗ್ಲೂ ಕೂಡ ಖಂಡನೆಗೆ ಗುರಿಯಾಗ್ತಾನೆ. ಅಂದರೆ ಎಲ್ಲರೂ ಅವನನ್ನು ಬೈಯೋದು, ಹೀಯಾಳ್ಸೋದು ಮಾಡ್ತಾರಲ್ಲ, ಆ ಒಂದು ರೀತಿಯಲ್ಲಿ ಅವನು ಆಗ್ತಾನೆ. ಅವರು ಅನಗತ್ಯವಾಗಿ ಶ್ರೀಪಾದ ಶಂಕರಾಚಾರ್ಯರನ್ನು ಆಶ್ರಯಿಸುತ್ತಾರೆ. ಆದರೆ ಶ್ರೀಪಾದ ಶಂಕರಾಚಾರ್ಯರು ಪ್ರಭು ಶ್ರೀಕೃಷ್ಣನ ಪಾದಕಮಲೆಗಳಿಗೆ ಅಪರಾಧವೆಸಗುವಷ್ಟು ಕಠಿಣರಾಗಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಪ್ರಕಾರ ಶ್ರೀಪಾದ ಶಂಕರಾಚಾರ್ಯರು ಮಾಯಾವಾದದ ದರ್ಶನವನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬೋಧಿಸಿದರು.
ಚೇತನಾತ್ಮನ ಅಸ್ತಿತ್ವವನ್ನು ನಿರಾಕರಿಸುವ ಬೌದ್ಧ ದರ್ಶನವನ್ನು ಸೋಲಿಸಲು ಅಂತಹ ದರ್ಶನದ ಅಗತ್ಯವಿತ್ತು. ಸಾರ್ವಕಾಲಿಕ ಅಂಗೀಕಾರಕ್ಕೆ ಎಂಬ ಉದ್ದೇಶವನ್ನೆಂದೂ ಹೊಂದಿರಲಿಲ್ಲ. ಅದೊಂದು ತುರ್ತು ಸ್ಥಿತಿಯಾಗಿತ್ತು. ಶಂಕರಾಚಾರ್ಯರು ಅವರ ಭಗವದ್ಗೀತೆಯ ಭಾಷ್ಯದಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಅಂಗೀಕರಿಸಿದ್ದಾರೆ. ಅವರು ಶ್ರೀಕೃಷ್ಣನ ಮಹಾಭಕ್ತರಾದ್ದರಿಂದ ಶ್ರೀಮದ್ ಭಾಗವತಕ್ಕೆ ಭಾಷ್ಯವನ್ನು ಬರೆಯುವ ಧೈರ್ಯ ಮಾಡಲಿಲ್ಲ. ಏಕೆಂದರೆ ಅವರಿಂದ ಶ್ರೀಕೃಷ್ಣನ ಪಾದಕಮಲಗಳಿಗೆ ನೇರ ಅಪರಾಧವಾಗಬಹುದಾಗಿತ್ತು. ಆದರೆ ಅನಂತರ ಊಹಾತ್ಮಕ ಚಿಂತಕರು ಮಾಯಾವಾದ ದರ್ಶನದ ಹೆಸರಿನಲ್ಲಿ ಪ್ರಾಮಾಣಿಕ ಅಭಿಪ್ರಾಯವಿಲ್ಲದೆ ಭಾಗವತದ 4 ಶ್ಲೋಕಗಳಿಗೆ ಅನವಶ್ಯಕ ಭಾಷ್ಯ ಬರೆದಿದ್ದಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ತುಂಬಾನೇ ದೊಡ್ಡ ವಿಷಯ ಇದು. ಅದಕ್ಕೆ ನಮಗೆ ಅದರ ಬಗ್ಗೆ ಎಲ್ಲ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಮತ್ತೆ ಮಾತಾಡೋ ಅರ್ಹತೆ ನಮಗೂ ಇಲ್ಲ. ಇಲ್ಲಿ ಗುರುಗಳು ಏನು ವಿಚಾರವನ್ನು ಹೇಳಿದಾರೋ ಅದನ್ನು ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಏನು ಅಂತಂದರೆ, ಯಾರು ಭಗವಂತ ಇದ್ದಾನೆ ಅಂತ ಒಪ್ಕೊಳ್ಳೋದಿಲ್ವೋ, ಅಂದರೆ ನಿರಾಕಾರವನ್ನೇ ಒಪ್ಕೊಳ್ತಾರೋ, ಆ ಭಗವಂತ ಶ್ರೀಕೃಷ್ಣ ಭಗವಂತನೇ ಅಲ್ಲ ಅಂತ ಹೇಳೋರು ಬೇಕಾದಷ್ಟು ಜನ ಇದ್ದಾರಲ್ವಾ, ಅಂಥವ್ರು ಎಲ್ಲರೂ ಕೂಡ ಖಂಡನೆಗೆ ಗುರಿಯಾಗ್ತಾರೆ. ಅವರು ಶ್ರೀಪಾದ ಶಂಕರಾಚಾರ್ಯರನ್ನ ಆಶ್ರಯಿಸ್ತಾರೆ. ಅಂದರೆ ಏನು, ಅವ್ರು ಹೇಳಿದ್ದಾರೆ ಅಂತನ್ಬಿಟ್ಟು ಅವರು ಅವರ ಆಶ್ರಯವನ್ನು ತಗೊಂಡು ನಮ್ಮ ಗುರುಗಳು ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿಜವಾಗಲೂ ಒಂದು ತಿಳುವಳಿಕೆ ಇರೋರು ಆ ರೀತಿ ಮಾಡೋದಿಲ್ಲ. ಯಾಕೆ ಅಂತಂದರೆ, ಶ್ರೀಪಾದ ಶಂಕರಾಚಾರ್ಯರು ಶ್ರೀಕೃಷ್ಣನ ಪಾದಕಮಲಗಳಿಗೆ ಅಪರಾಧವನ್ನು ಎಸಗುವಷ್ಟು ಕಠಿಣರ ಆಗಿರಲಿಲ್ಲ. ಯಾಕೆಂದರೆ ಅವರಿಗೆ ನಿಜ ಸಂಗತಿ ಏನು ಅಂತ ಗೊತ್ತಿರುತ್ತೆ. ಚೈತನ್ಯ ಮಹಾಪ್ರಭುಗಳ ಪ್ರಕಾರ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ ಶ್ರೀ ಶಂಕರಾಚಾರ್ಯರ ಬಗ್ಗೆ, ಅವರು ಮಾಯಾವಾದದ ದರ್ಶನ ಮಾಡ್ತಾರಲ್ಲ ಅಂತಂದರೆ ಏನು, ನಿರಾಕಾರ, ಎಲ್ಲೂ ಕೂಡ ಭಗವಂತ ಇಲ್ಲ, ಅವನು ನಿರಾಕಾರಿ ಅಂತಂದ್ಬಿಟ್ಟು ಅವರು ಒಂದು ತಮ್ಮದೇ ಆದಂಥ ಒಂದು ತತ್ವವನ್ನು ಬೋಧನೆ ಮಾಡ್ತಾರಲ್ಲ, ಅದು ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಆಗಿರುತ್ತೆ. ಈಗ ಈ ಜಗತ್ತಲ್ಲಿ ಏನೇ ಆದರೂ ಕೂಡ ಅದಕ್ಕೊಂದು ಕಾರಣ ಇರುತ್ತೆ. ಅದರ ಹಿಂದೆ ಭಗವಂತ ಈ ಜಗತ್ತಲ್ಲಿ ಧರ್ಮವನ್ನು ರಕ್ಷಿಸೋದಕ್ಕೋಸ್ಕರ, ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನು ಮಾಡಿರ್ತಾನಲ್ವಾ. ಹಾಗೇನೆ ಶಂಕರಾಚಾರ್ಯರು ಮಾಯಾವಾದ ದರ್ಶನವನ್ನು ಮಾಡಬೇಕು ಅಂತಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ಅವರು ಬೋಧನೆಯನ್ನು ಮಾಡ್ತಾರೆ. ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಏನು ಅಂದರೆ, ಬೌದ್ಧ ಧರ್ಮ ನಡೀತಾ ಇದ್ದಂತಹ ಒಂದು ಸಮಯ, ಅಲ್ಲಿ ಎಲ್ಲರೂ ಕೂಡ ಧರ್ಮವನ್ನು ಬಿಟ್ಬಿಟ್ರು. ಎಲ್ಲ ಅಹಿಂಸೆ ಅಂದ್ಕೊಂಡು ಧರ್ಮಗ್ರಂಥಗಳಲ್ಲಿ ಹೇಳಿರೋದು ಯಾವುದನ್ನು ಅವ್ರು ಫಾಲೋ ಮಾಡ್ತಾ ಇರಲಿಲ್ಲ. ಬರೀ ಬುದ್ಧ ಏನು ಹೇಳ್ತಾರೋ ಅದನ್ನು ಮಾತ್ರ ಕೇಳ್ತಾ ಇದ್ರು. ಆಗ ಜನರಿಗೆ ಧರ್ಮಗ್ರಂಥಗಳೇ ಇಲ್ಲ, ಆ ರೀತಿ ಎಲ್ಲ ಆಗ್ಬಿಡುತ್ತೋ ಅಂತ ಭಗವಂತ ಏನು ಮಾಡ್ದ, ಶಂಕರಾಚಾರ್ಯರ ರೂಪದಲ್ಲಿ ಶಿವನನ್ನ ಈ ಕೆಲಸಕ್ಕೋಸ್ಕರ ನಿಯೋಜನೆ ಮಾಡ್ತಾನೆ. ಏನು, ನೀನು ಹೋಗ್ಬಿಟ್ಟು ಮಾಯಾವಾದವನ್ನ ನೀನು ಎಲ್ಲ ಕಡೆ ಪ್ರಸಾರ ಮಾಡು. ಯಾಕೆ ಅಂತಂದ್ರೆ, ಈಗ ಬುದ್ಧ ಏನು ಹೇಳಿರ್ತಾನೋ ಅಲ್ಲಿಂದ ಜನರನ್ನ ಈ ಕಡೆ ಕರ್ಕೊಂಡು ಬರ್ಬೇಕಲ್ವಾ. ಈಗ ಡೈರೆಕ್ಟ್ ಆಗಿ ನಿಮಗೆ ಭಗವಂತನ ಬಗ್ಗೆ ಹೇಳಿದಾಗ ಅವರು ಬರೋದಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರನ್ನ ವಾಪಸ್ ಇಲ್ಲಿ ಕರ್ಕೊಂಬರೋದಕ್ಕೋಸ್ಕರ, ಇದು ಸ್ವಲ್ಪ ಸಮಯಕ್ಕೋಸ್ಕರ ಈ ನಿರಾಕಾರ ಬೋಧನೆಯನ್ನ ಮಾಡಬೇಕು ನೀನು ಅಂತಂದ್ಬಿಟ್ಟು ಕಳಿಸ್ಕೊಡ್ತಾನೆ ಭಗವಂತ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಅದನ್ನ ಬೋಧನೆ ಮಾಡ್ತಾರೆ. ಅಂದ್ರೆ ಬೌದ್ಧ ದರ್ಶನವನ್ನ ಸೋಲಿಸೋದಕ್ಕೋಸ್ಕರ ಅಂಥ ಒಂದು ದರ್ಶನದ ಅಗತ್ಯ ಅವಾಗಿತ್ತು, ಎಲ್ಲರಿಗೋಸ್ಕರ ಅಂತಲ್ಲ, ಆಯ್ತಾ. ಅದೊಂದು ತುರ್ತು ಸ್ಥಿತಿ. ಈಗ ಏನೋ ಒಂದು ಎಮರ್ಜೆನ್ಸಿ ಬಂದಾಗ ಆ ಸಮಯಕ್ಕೆ ಮಟ್ಟಿಗೆ ಅಲ್ಲಿರುವಂಥ ಜನಗಳ ಮಟ್ಟಿಗೆ ಆ ಒಂದು ಕಾನೂನು ಅಥವಾ ಏನೋ ಒಂದು ತರ್ತಾರಲ್ವಾ, ಅದು ಎಲ್ಲರಿಗೂ ಲಾಗೂ ಆಗೋದಿಲ್ಲ. ಆ ರೀತಿ ಏನೋ ಒಂದು ತುರ್ತು ಸ್ಥಿತಿಯಲ್ಲಿ ಶಂಕರಾಚಾರ್ಯರು ಆ ಒಂದು ಉಪದೇಶವನ್ನು ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಶಂಕರಾಚಾರ್ಯರು ಭಗವದ್ಗೀತೆಯ ಬಗ್ಗೆ ಭಾಷ್ಯವನ್ನು ಬರೀತಾರಲ್ಲ, ಅದರಲ್ಲಿ ಭಗವಂತ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅಂಗೀಕಾರ ಮಾಡಿದ್ದಾರೆ. ಆದರೆ ಅವರು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು. ಅದಕ್ಕೆ ಅವರು ಶ್ರೀಮದ್ ಭಾಗವತದ ಭಾಷ್ಯವನ್ನು ಬರೆಯುವಂಥ ಧೈರ್ಯ ಮಾಡಲಿಲ್ಲ. ಈಗ ಅವರು ಮಾಯಾವಾದವನ್ನು ಮಂಡಿಸೋದಕ್ಕೋಸ್ಕರ ಬಂದು ಇಲ್ಲಿ ಭಗವಂತನ ಬಗ್ಗೆ ಮಾತಾಡುವಷ್ಟು ಅವರಿಗೆ ಧೈರ್ಯ ಇರಲಿಲ್ಲ. ಅಂದರೆ ಅವರು ಬರೆಯೋದಕ್ಕಾಗಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರನೇ. ಯಾಕೆ ಅಂತಂದರೆ, ಈಗ ನಾನೇನಾದರೂ ಅದನ್ನು ಹೇಳೋಕ್ಕೋದ್ರೆ ಅದು ನಾನು ಅಪರಾಧ ಮಾಡಿದಾಗ ಆಗುತ್ತೆ ಅಂತಂದ್ಬಿಟ್ಟು ಅವರು
ಕೇಳಲ್ಲ. ಆದ್ರೆ ಆಮೇಲೆ ಬಂದಂಥವ್ರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಸರಿಯಾಗಿ ತಿಳಿದುಕೊಳ್ಳದೆ, ಶ್ರೀಮದ್ ಭಾಗವತದಲ್ಲಿರುವಂಥ 4 ಶ್ಲೋಕಗಳಿಗೆ ಅವ್ರಿಗಿಷ್ಟ ಬಂದಂಗೆ ಅವರು ಭಾಷ್ಯಗಳನ್ನ ಬರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ನೋಡಿ, ಏನೇನು ಈ ಜಗತ್ತಲ್ಲಿ ನಾವು ನೋಡ್ತೀವೋ ಕೇಳ್ತೀವೋ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಆ ಕಾರಣದಿಂದ ಆಯಾ ಸಮಯಕ್ಕೆ ಅದೆಲ್ಲ ನಡೆದಿರುತ್ತೆ. ನಮಗೆ ನಾವು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವೋ ಅದೇ ಸರ್ವಸ್ವ ಅಂತ ಅನ್ಸಿರುತ್ತೆ. ಅದೇ ಮಾತು ನೆಕ್ಸ್ಟ್ ಬಂದಾಗ ಅದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ಆಗ ನನ್ನ ಮನಸ್ಥಿತಿ ಬೇರೆ ಕಡೆ ಹೋಗಿರತ್ತೆ ಅಲ್ವಾ? ಅದಕ್ಕೆ ನಮ್ಮ ಯಾವುದಾದ್ರೂ ಒಂದನ್ನ ನಾವು ಫಾಲೋ ಮಾಡಬೇಕು, ಒಂದನ್ನ ನಾವು ಇಟ್ಕೋಬೇಕು. ಇಲ್ಲ ಭಕ್ತಿ ಮಾರ್ಗವನ್ನ ಇಟ್ಕೋಬೇಕು, ಇಲ್ಲ ಜ್ಞಾನ ಮಾರ್ಗವನ್ನ ಇಟ್ಕೋಬೇಕು. ಯಾವುದಾದ್ರೂ ಒಂದನ್ನ ಮಾಡಿದಾಗ ಅದೇ ದಾರಿಯಲ್ಲಿ ಸಾಗ್ತಾ ಸಾಗ್ತಾ ನಾವು ಗುರಿಯನ್ನು ತಲುಪಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಮೈಂಡ್ ಎಲ್ಲ ಕಡೆ ಡೈವರ್ಟ್ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ ಅಂತ ಒಂದು ಸ್ಥಿತಿಗೆ ಬಂದ್ಬಿಡುತ್ತೆ. ಆದರೆ ಸರಿಯಾದ ಒಂದು ಪ್ರಮಾಣ ಇರುತ್ತಲ್ಲ, ಅಂಥದ್ರಿಂದ ನಾವು ಆ ಒಂದು ಜ್ಞಾನವನ್ನ ಸ್ವೀಕಾರ ಮಾಡಬೇಕು. ಈಗ ದತ್ತಾತ್ರೇಯರು ಹೇಳ್ತಾರೆ, ಎಲ್ಲ ಕಡೆನೂ ನಾನು ಗುರುವನ್ನ ನೋಡ್ತೀನಿ ಅಂದರೆ ಏನೋ ಒಂದು ಎಲ್ಲಾದ್ರಿಂದ ನಾನು ಕಲಿತೀನಿ ಅಂತ ಹೇಳ್ತಾರಲ್ಲ, ಅದು ಒಳ್ಳೆಯದು. ಏನು ಅಂತಂದರೆ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ನೋಡಿದಾಗ ನಮಗದರಲ್ಲಿ ಏನೋ ಒಂದು ರಿಸಲ್ಟ್ ಸಿಗುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲ್ಲವನ್ನೂ ನಂಬ್ತಾ ಹೋಗಬಾರ್ದು. ಅದಕ್ಕೆ ಆಧಾರ ಇದೆಯಾ ಅಂತ ನೋಡಬೇಕು. ನಿಜವಾಗ್ಲೂ ಇದಕ್ಕೊಂದು ಆಧಾರ ಇದೆಯಾ, ಯಾರಾದರೂ ಇದನ್ನು ಮಾಡಿ ಗಳಿಸಿದಾರಾ, ಅದನ್ನು ಪಡ್ಕೊಂಡಿದ್ದಾರಾ ಅಂತ ನೋಡಿ ಅಂಥದ್ದನ್ನು ನಾವು ಅಳವಡಿಸ್ಕೊಂಡಾಗ, ನಾವು ಅದನ್ನು ಮಾಡಿದಾಗ ನಮಗೆ ರಿಸಲ್ಟ್ ಸಿಕ್ಕಿದಾಗ ಅದು ನಮ್ಮ ಅನುಭವಕ್ಕೆ ಬರುತ್ತಲ್ಲ, ಆಗ ಅದರ ಮೇಲೆ ನಮಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ಆಯಿತಾ? ಆ ರೀತಿ ನಾವು ನಮ್ಮ ಜೀವನದಲ್ಲಿ ಈ ಧರ್ಮಗ್ರಂಥಗಳಲ್ಲಿ ಏನೇ ಹೇಳಿದರೂ ಕೂಡ ಅಳವಡಿಸ್ಕೊಂಡಾಗ ಮಾತ್ರನೇ ಅದು ನಮ್ಮ ಅನುಭವಕ್ಕೆ ಬರೋದು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.